ತೆಂಗು ಕೃಷಿ ಬಿಟ್ಟು ಮತ್ತೆ ಬೇರೆ ಯಾವ್ದು ಮಾಡಿದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ತಾಳೆ ಬೆಳೆಯಾಗ ಉತ್ತಮ. ಹಾಂ ಹಾಂ ಒಳ್ಳೆ ರಿಸಲ್ಟ್ ಚೆನ್ನಾಗೈತೆ ಇವಾಗ. ಹಾಂ, ಅದನ್ನು ನೀವು ಹಾಕಿ. ಚಾರ್ಲಿ ನೋಡಿ, ಹೆಸರು ಚಾರ್ಲಿ ಅಂತೇಳಿ ಹೆಂಗೆ ಬರ್ತಾನೆ. ಹಾಲು ಕಾಯಿಸ್ತಾ ಇದ್ದಾರೆ, ಟೀ ರೆಡಿ ಮಾಡ್ತಾರೆ ಇವಾಗ. ಇವತ್ತು ಸುರೇಶ್ ಅಣ್ಣ ಅವ್ರ ತೋಟಕ್ಕೆ ಬಂದಿದ್ದೀವಿ ನಾವು. ಇಲ್ಲೇ ಇದ್ದಾರೆ ರೈತರು, ಅವ್ರನ್ನ ಇವತ್ತು ಮಾತಾಡ್ಸೋಣ. ಹಾ, ಯಾವ ತರ ಫಸಲು ಕೊಡ್ತಾ ಇದೆ ನಿಮ್ಗೆ? ಹಾ, ತೆಂಗು ಬೆಳೆ ಮಾಡೋದ್ರಿಂದ ಏನೇನು ಅನುಕೂಲಗಳಿದಾವ? ಎಲ್ಲ ಹಾಕ್ಕೊಂಡೈತಿ, ಕಾಯಿ ಇದೆಲ್ಲ ಹಾಕ್ಕೊಂಡೈತಿ ಎಲ್ಲ. ಹಾ. ಕಾಯಿ ಒಳ್ಳೆ ಚೆನ್ನಾಗಿ ಬರ್ತದೆ. ಹಾ. ಪರವಾಗಿಲ್ಲ, ಖರ್ಚಿಲ್ಲದ ಬೆಳೀರಿ. ಹಾ. ಖರ್ಚು ಕಡಿಮೆ, ಹಾ ಹಾ ಔಷಧಿಲ್ಲ ಏನಿಲ್ಲ, ಹೌದೇ, ಜೀರೋ ಮೇಂಟೆನೆನ್ಸ್. ಜೀರೋ ಮೇಂಟೆನೆನ್ಸ್. ಏನ್ ಟಿಪ್ ಗೊಬ್ಬರ ಹಾಕ್ತಿದ್ರಿ, ಹಾ. ಆಮೇಲೆ ಕಾಂಪೋಸ್ಟ್ ಪೊಟಾಸ್ ಹ್ಮ್ ಸ್ವಲ್ಪ ಹಾಕಿ ಉಳಿನ ಮಾಡಿದಾಗ ಹಾಕಿ ಮುಚ್ಚಿಬಿಡೋದ್ರ ಅವ್ನು. ಹ್ಮ್ ಹ್ಮ್ ಹ್ಮ್. ಮತ್ತೆ ಅದ್ರ ಮ್ಯಾಗ ಚಾಪ್ ಅಂದ್ಬಿಟ್ರೆ ಖರ್ಚು ಕಡಿಮೆ ಅಷ್ಟೊಂದು ಮಾತಾಡ್ತಾನೆ. ಅದೇ ಅದೇ. ನಿಮ್ಗೆ ಎಳ್ನೀರ್ ಕೊಡ್ತೀರಾ ಅಥವಾ ಕಾಯಿ ಮಾರ್ತೀರಾ ಸರ್? ಇದು ಎಳ್ನೀರು ಕೊಡೋದ್ರಿ, ಎಳ್ನೀರು ರೇಟ್ ಭಾಳ ಕಡಿಮೆ. ಹಾ. 15. ಹಾ. ನಮ್ಮ ಅಂತೆಲ್ಲ ಹೋಗ್ತದೆ. ಎಷ್ಟು ರೂಪಾಯಿಗೆ ಒಂದು ಕಾಯಿ ಕೊಡ್ತಾ ಇದ್ದೀರಾ ನೀವು? 30 ರೂಪಾಯಿ. ನಿಮ್ಗೆ ಒಂದು ತೆಂಗಿನ ಗಿಡದಲ್ಲಿ ಎಷ್ಟು ಕಾಯಿಗಳು ಸಿಗ್ತವೆ ಒಂದು ವರ್ಷಕ್ಕೆ ಅಂದಾಜು? ಕಾಯಿ ಬಿಟ್ಟು ಒಳ್ಳೆ ಚೆನ್ನಾಗಿ ಕೊಡ್ತಾ ಇದೆ ಫಸಲು. ಇವಾಗ ನೀವು ಮತ್ತೆ ಗಿಡಗಳು ಏನಾದ್ರು ಹಚ್ಬೇಕಂತ ಅನ್ಕೊಂಡಿದೀರಾ? ಅದ ಪ್ಲಾನ್ ಮಾಡಿದ್ರಿ, ಮೊನ್ನೆ ಒಂದು ಗಿಡ ಹಚ್ಚಿದ್ರಿ ರೀಸೆಂಟ್ ಆಗಿ. ಓಕೆ. ತೆಂಗು ಕೃಷಿ ಮಾಡೋದ್ರಿಂದ ತುಂಬಾ ಲಾಭ ಐತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಬೇಸಾಯ ನೋಡಿದ್ರೆ ಹಾ. ಏನು ಉಳಿಯಕ್ಕಿಲ್ಲ. ಹಾ. ತೆಂಗು ಕೃಷಿ ಮಾಡೋದ್ರಿಂದ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ತೆಂಗು ಕೃಷಿ ಬಿಟ್ಟು ಮತ್ತೆ ಬೇರೆ ಯಾವ್ದು ಮಾಡಿದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ತಾಳೆ ಬೆಳೆಯಾಗ ಉತ್ತಮ. ಹಾ ಹಾ ಒಳ್ಳೆ ರಿಸಲ್ಟ್ ಚೆನ್ನಾಗೈತೆ ಇವಾಗ. ಅದನ್ನು ನೀವು ಹಾಕಿದ್ದೀರಾ? ಹಾಕಿದ್ದೀವಿ. ಅದು ಎಲ್ಲಿದೆ ನಿಮ್ದು ತೋಟ? ಮಕ್ಳಿಗೆ ಹೌದಾ, ಅಲ್ಲಿಗೆ ಹೋಗೋಣ ಇವಾಗ? ಓಕೆ ಓಕೆ, ಅಲ್ಲಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವರು ತೆಂಗು ಎಲ್ಲರೂ ಹಾಕ್ತಾ ಇದ್ದಾರೆ ಇವಾಗ. ಮತ್ತು ಆಲ್ಟರ್ನೇಟ್ ಆಗಿ ಯಾವ್ದು ಬೆಳೆ ಹಾಕಬೇಕು ಅಂದರೆ ಅವರು ಏನೋ ತಾಳೆ ಗಿಡಗಳು ಹಾಕಿದಾರಂತೆ, ಅಂದರೆ ಪಾಮ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗಿಡಗಳು ಹಾಕಿದ್ದಾರೆ. ಸೊ ಅವನ್ನ ಇವಾಗ ಯಾವ ಥರ ಹಾಕಿದ್ದಾರೆ, ಎಷ್ಟು ವರ್ಷದ ಗಿಡ ಇದಾವೆ ಅಂತ ಹೇಳ್ಬಿಟ್ಟು ನೋಡೋಣ. ಅಲ್ಲಿ ಪಕ್ಕದಲ್ಲಿದೆ ಅಂತ ತೋಟ, ಹೊತ್ತು ನೋಡ್ಕೊಂಬರೋಣ ಬನ್ನಿ. ತೋಟ ಬಂತು, ನೋಡೋಣ ಬನ್ನಿ ಯಾವ ಥರ ಇದೆ ಅಂತೇಳಿ. ಈ ತಾಳೆ ಗಿಡಗಳ ಬಗ್ಗೆ ಇವತ್ತು ಸುರೇಶ್ ಅಣ್ಣವರು ಮಾಹಿತಿ ಕೊಡ್ತಾ ಹೋಗ್ತಾರೆ, ನಾವು ಅದನ್ನು ತಿಳ್ಕೊಳ್ಳೋಣ. ನೋಡಿ ಯಾವ ಥರ ಇದೆ ಅಂತೇಳಿ ಗಿಡ ನೋಡಿ ಫಸ್ಟು ಎಷ್ಟು ಸಮೃದ್ಧಿಯಾಗಿ ಬಂದಿದೆ. ಸುರೇಶ್ ಅಣ್ಣ ಬನ್ನಿ ನೀವು ಬಂದು. ಹಾಂ ನೋಡಿ ಎಷ್ಟು ಕ್ಲೀನಾಗಿದೆ. ನೋಡಿ ಗಿಡ. ಓಕೆ, ಇವಾಗ ಅವ್ರನ್ನ ಸಂದರ್ಶನ ಮಾಡೋಣ, ಯಾವ ಥರ ಮಾಹಿತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಇವ್ರ ಹೆಸರು ಸುರೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಇವತ್ತು ಈ ತಾಳೆ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸುರೇಶ್ ಅಣ್ಣ, ಎಷ್ಟು ವರ್ಷ ಆಯಿತು ನೀವು ಈ ಗಿಡಗಳ್ನ ನೆಟ್ಟು? ಯಾವ ಥರ ನೆಟ್ರಿ ಮತ್ತು ಯಾರು ನಿಮಗೆ ಇದಕ್ಕೆ ಸಜೆಸ್ಟ್ ಮಾಡಿದರು? ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಿ, ಬೇರೆ ರೈತರಿಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆಯ್ತು, ಕೊಡ್ತಾ ಇದ್ದೀನಿ ಮಾಹಿತಿ. ಹಾಂ. ನಾವು ಫಸ್ಟ್ ಎಲ್ಲ ಶೇಂಗಾ ಸೂರ್ಯಕಾಯಿ ಅಂತೆಲ್ಲ ಬೆಳಿತಿದ್ವಿ ರೀ. ಅದು ನಮಗೆ ಲಾಸ್ ಆಗ್ತಾ ಬಂತಿರೋದು. ಆ ಲಾಸ್ ಆಗ್ತಾ ಬಂದಕ್ಕೆ ಇಲ್ಲಿ ಫಸ್ಟ್ ನಮ್ಮ ಅಣ್ಣಾರು ಮಾಡಿದ್ರಿ ರೀ. ಹಾಂ 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 3ನೇ ವರ್ಷಕ್ಕೆ ಒಂಬಳೆ ಚಲ್ಬೇಕತ್ರಾಗಲ್ಲೇ. ಹಾಂ. ಅದು 1 ವರ್ಷಕ್ಕೆ ಬಿಡತ್ರಿ, ಒಂಬಳೆ ತೆಗಿಬೇಕ್ರಿ ಅದನ್ನು. ಹಾಂ. ಒಂಬಳೆ ತಕ್ಕ ಹೋದಂಗೆಲ್ಲ 2 ವರ್ಷ 3 ವರ್ಷ ಹಾಕೋತಲೇ ಬಿಡ್ಬೇಕ್ರಿ ಒಂಬಳೆ. ಅಲ್ಲಿದ್ದ ಇದಾಗ್ತದೆ. ಇದು ಡ್ರಿಪ್ ಯಾವ ಥರ ಮಾಡಿದ್ದೀರಾ ಇವಾಗ ನೀವು? ಫಸ್ಟಿಗೆ ಕೊಟ್ಬಿಟ್ಟಿವ್ರಿ ಹಾಂ. ಸಣ್ಣ ಗಿಡ ಇದ್ದಾಗ.
ಆಮೇಲೆ ಲೂಪ್ ಕೊಟ್ಬಿಟ್ಟಿರಿ ರೌಂಡಿಗೆ ಪೂರ ಐತ್ರಿ. ಲೂಪ್ ಕೊಟ್ಟಿದ್ದೀರಾ ಇವಾಗ? ಹಾಂ, ಓಕೆ ಓಕೆ. ಈ ಥರ ಗಿಡಕ್ಕೆ ನೋಡಿ ಲೂಪಾಗಿ ಕೊಡ್ತಾ ಇರ್ತಾರೆ. ರೌಂಡ್ ಪೂರ ಸ್ಟಾರ್ಟಿಂಗು ಒಂದು 2 ವರ್ಷದವರೆಗೂ ನಿಮಗೆ ಒಂದೇ ಪೈಪ್ ಇರುತ್ತೆ. ಆಮೇಲೆ ಗಿಡ ದೊಡ್ಡದಾಗ್ತಾ ಹೋದಂಗೆಲ್ಲ ಲೂಪ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರಂತೆ ಡ್ರಿಪ್ನ. ಇದ್ರ ಮಧ್ಯೆ ನೀವು ಏನೇನು ಬೆಳೆಗಳು ಬೆಳ್ಕೊಂಡ್ರಿ ಆ ಟೈಮಲ್ಲಿ? ಅಂದರೆ 2013ರಲ್ಲಿ ಅಂದ್ರಲ್ವ ಇದನ್ನ ಹಾಕ್ಕೊಂಡು? ಹೌದು ಹೌದು ಹೌದು. ಆ ಟೈಮಲ್ಲಿ ಏನಾದರೂ ಬೆಳೆ ತಗೊಂಡಿದ್ದೀರಾ ಇದರಲ್ಲಿ? ಅಲಸಂದೆ ಹಾಕಿದ್ದೀನಿ ರೀ. ಹಾಂ ಹಾಂ ಹಾಂ. ಸ್ವಲ್ಪ ತರಕಾರಿ ಟೊಮೊಟೊ ಮಾಡಿದ್ದೆ. ಓಕೆ ಓಕೆ ಓಕೆ. ಹಾಂ ಹಾಂ. 2 ಇದು ಮಾಡಿದ್ವಿ. ಇದನ್ನೇನಾದರೂ ಹೊಲ ಉಳುಮೆ ಮಾಡಬೇಕಾಗ್ತದಾ ಅಥವಾ ಏನು ಇದ್ರ ಬಗ್ಗೆ? ಏನು ಹುಲ್ಲು ಏನು ಮಾಡಂಗಿಲ್ಲ ರೀ, ಬೇರ್ ಕಟ್ಟಂಗಿಲ್ಲ ಇದಕ್ಕೆ. ಓಕೆ. ಹಾಂ. ಬೇರ್ ಕಟ್ಟಾಯ್ತಪ್ಪ ಗಂಡು ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಏನಂದ್ರೆ ಮಿಷನ್ ಹೊಡಿಬೇಕ್ರಿ. ಕಳ್ಳಸ್ ಜಾಸ್ತಿ ಹೊಡೆದ್ರೆ ಬೇರೆ ಇದಾಗತ್ತೆ. ಓಕೆ. ಅದು ಕುಂಠಿತ ಆಗಿ ಗಿಡನ ಡೆವಲಪ್ ಆಗಲ್ರಿ. ಆದಷ್ಟು ನಾವು ಇದನ್ನ ಮಾಡ್ಬೇಕು, ಹುಲ್ ಕಟಿಂಗ್ ಮಾಡಕ್ಕೆ ಮಿಷನ್ ಮಾಡಬೇಕು ಇದನ್ನು. ಈಗ ನಿಮಗೆ ಗೊನೆ ಯಾವ ಥರ ಕಟ್ ಮಾಡ್ತೀರಾ? ಇದು ಎಷ್ಟು ದಿನಕ್ಕೆ ಒಂದ್ಸಲ ಬರುತ್ತೆ ಗೊನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೋಡಿ, ತಾಳೆ ಗಿಡದಲ್ಲಿ ಗೊನೆ ಬಂದಿದೆ. ಇದು ಎಷ್ಟು ದಿನಕ್ಕೆ ಬರುತ್ತೆ ಏನೋ ಎತ್ತ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇದು ಎಷ್ಟು ದಿನಕ್ಕೆ ಒಂದ್ಸಲ ಬರುತ್ತೆ ಗೊನೆ? ಇದು 15 ದಿನಕ್ಕೆ ಒಂದ್ಸಲ ಬರುತ್ತೆ. ಹಾಂ, ಒಂದ್ಸಲ ಕಂಟಿನ್ಯೂ ಕಂಟಿನ್ಯೂ ಇರುತ್ತಾ? ಚಳಿಗಾಲ ಕಡಿಮೆ ಆಗುತ್ತೆ ರೀ. ಚಳಿಗಾಲದಲ್ಲಿ ಕಡಿಮೆ, ಜಾಸ್ತಿ ಆಗುತ್ತೆ, ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ. ಓಕೆ ಓಕೆ. ನಿಮಗೆ ರೇಟ್ ಎಲ್ಲ ಹೆಂಗೆ ಸಿಗುತ್ತೆ? ಯಾವ ಥರ ನಿಮಗೆ ಇದು ಅಮೌಂಟ್ ಸಿಗುತ್ತೆ? ಇದು ಯಾರು ಬಂದು ತಗೊಂಡೋಗ್ತಾರೆ? ಅವ್ರು ಕಡ್ದಿಟ್ರಿ ಅವರೇ ಹೋಗ್ತಾರೆ ರೀ ಬಂದು. ಹಾಂ 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 ಹಾಂ. ಕಟಾವು ಮಾಡಿ ನಮ್ಮ ಕೆಲಸ ರೀ. ಹಾಂ, ತೂಕ ಇಲ್ಲೇ ಮಾಡ್ತಾರೆ ರೀ. ಸೀದಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಬಿಡ್ತಾರೆ ತಿಂಗಳು. ಓಕೆ. ಪ್ರತಿ ತಿಂಗಳನ್ನು ಅಕೌಂಟಿಗೆ ಹಾಕ್ತಾರೆ. ಹಾಂ 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 ಹಾಂ. ನಿಮಗೆ ಇದು ಲಾಭದಾಯಕ ಬೆಳೆ ಅನಿಸಿದೆಯಾ ಅಥವಾ ಏನು ಅಂತ? ಒಳ್ಳೆ ಚೆನ್ನಾಗೈತೆ ರೀ ನಮಗೆ. ಬಿಟ್ಟಿದೆ ಆಗಲ್ಲ, ಎಣ್ಣೆ ಹೊಡೆಯಂಗಿಲ್ಲ, ಔಷಧಿ ಹೊಡೆಯಂಗಿಲ್ಲ, ಒಳಗೆ ಉಳಿಮೆ ಮಾಡಂಗಿಲ್ಲ. ಬರೀ ಏನ್ರಿ ವರ್ಷಕ್ಕೆ ಒಂದ್ಸಲ ತಿಪ್ಪಿ ಗೊಬ್ಬರ ರೀ. 3 ತಿಂಗಳು ಒಂದ್ಸಲ ಕಾಂಪ್ಲೆಕ್ಸ್ ಗೊಬ್ಬರ. ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ಬೇಕು. ಹಾಕೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ನಿಮಗೆ. ಚೆನ್ನಾಗೈತೆ ರೀ, ಭಾಳ ಇಳುವರಿ ಚೆನ್ನಾಗೈತೆ. ಹಾಂ ಹಾಂ. ಮತ್ತು ನಿಮಗೆ ಇದನ್ನು ಈ ಗರಿಗಳೆಲ್ಲ ಯಾವ ಥರ ಕಟಾವು ಮಾಡ್ತೀರಾ? ಗರಿ ರೀ ಎಲ್ಲ ಕುಡುಗೋಲ್ ರೀ ಮಾಡಿಬಿಡ್ತೀರಿ. ಪೈಪು ಚಿಕ್ಕಮಿಟ್ರಿ ಸಣ್ಣ ಉದ್ದಾಗ ಮತ್ತು ಕೊಡ್ಲಿದೆ. ಓಕೆ. ಸ್ಟಾರ್ಟಿಂಗ್ ಆದಾಗ ಕೊಡ್ಲಿ ಬರ್ತೀರಿ. ಒಂದು ಸ್ಟಾರ್ಟಿಂಗ್ 3 ವರ್ಷ ಚಲವಾಕತ್ರಿ. 3 ವರ್ಷ ನಂತರ ಆದಮೇಲೆ 5-6 ವರ್ಷ ಮಟ್ಟ ಕೊಡ್ಲಿ ಬರ್ತೀರಿ. 6 ವರ್ಷ ಆದ ನಂತರ ಕುಡುಗಲ್ ಬರ್ತಾರೆ. ಕುಡುಗಲ್ ಯೂಸ್ ಮಾಡ್ತೀರಾ? ಕುಡುಗಲ್ ಬರ್ತಾರೆ. ಹಾಕಿ ಹೇಳಿದ್ರೆ ಕುಡುಗಲ್. ಇದು ಬೇರೆ ಬೆಳೆಗಳು ಬೆಳೆಯೋಕ್ಕಿಂತ ಅಂದರೆ ತೆಂಗು ಬೆಳೆಯೋ ಬದಲು ಇದನ್ನು ಸಹ ಬೆಳಿಬೋದು ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು ಹೌದು. ಯಾಕಂದರೆ ಕಳ್ರ ಕಾಟಿಲ್ಲ ರೀ. ಕಳ್ರ ಕಾಟಿಲ್ಲ. ಯಾರು ಒಯ್ಯಂಗಿಲ್ಲ, ತಿನ್ನಕ್ಕೂ ಬರಲ್ಲ ರೀ. ಏನು ನೇರ ಅವರೇ ಹೋಗ್ಬೇಕ್ರಿ. ಈ ಥರ ಇರುತ್ತೆ ಇದು. ಯಾರಿಸ್ತಾ ಇದ್ದಾರೆ ಅವರು. ಈ ಥರ ಇಷ್ಟು ರೆಡ್ಡಿಶ್ ಇರುತ್ತೆ ಇದು. ಇದರಲ್ಲಿ ಎಣ್ಣೆ ಅಂಶ ಅದನ್ನು ತೆಗಿತಾರೆ ಅವರು. ಮೇಲೆ ಇರ್ತಾರೆ ಎಣ್ಣೆ, ಮೇಲೆ ಇರುತ್ತೆ ಎಣ್ಣೆ. ನೋಡಿ ಅದು ಯಾವ ಥರ ಇರುತ್ತೆ. ಇದರಿಂದನೇ ಪಾಮ್ ಆಯಿಲ್ ರೆಡಿ ಆಗೋದು ನಿಮಗೆ. ಇದು ಯಾವ ಥರ ಹೂವು ಹಣ್ಣು ಆಗುತ್ತೆ ಸುರೇಶಣ್ಣ? ಅದು ಗಂಡು ಬರುತ್ತೆ ರೀ. ಹಾಂ, ಅವು ಗಂಡು ಬಂದಮೇಲೆ ಹೆಣ್ಣು ಬರುತ್ತೆ ರಂಗಾಗಿ. ಓಕೆ. ಇದರಲ್ಲಿ ಇದು ಯಾವ್ದು ಇದು? ಅದು ಗಂಡು ನೋಡ್ರಿ ಅದು. ಹಾಂ ಹಾಂ ಹಾಂ. ಇದು ಗೊನೆ ಇರೋದು ಹೆಣ್ಣು ರೀ. ಹೆಣ್ಣು. ಅದು ಬೋರ್ಡರ್ ಬರುತ್ತೆ ಅದು. ಓಕೆ. ಅದು ಬಿಟ್ಟಾದ್ಮೇಲೆ ಕಾಯಿ ಬರುತ್ತೆ. ಹಾಂ, ಕಾಯಿ ಒಳ್ಳೆ ಇದು ಬರುತ್ತೆ. ಓಕೆ. ನೋಡಿ, ಎಲ್ಲ ಗರಿಗಳು ಕಡ್ಕೊಂತ ಬಂದಿದ್ದಾರೆ ಅವರು. ಇಷ್ಟು ಗೊನೆ ಬಿಟ್ಟಿದೆ ಅವರಿಗೆ. ನಿಮಗೆ ಇದು ಲಾಭ ಅನಿಸುತ್ತಾ ಅಥವಾ ಯಾವ ಥರ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಭಾಳ ಚೆನ್ನಾಗಿ ಬರ್ತೀರಿ ಲಾಭ ರೀ. ಹಾಂ. ಯಾವುದೋ ಖರ್ಚು ಕಡಿಮೆ ಹೇಳಂಗಿರು. ಪ್ರತಿ ತಿಂಗಳು ಒಬ್ಬರು ಸಂಬಳ ಇದ್ದಂಗೆ ಅದು. ತಿಂಗಳ ಬಂದ್ಬಿಡ್ತೀರಿ ಅಮೌಂಟ್. ಒಂದು ಸರಿ 15,000, 10,000, 20,000. ಸಮ್ಮರೆಲ್ಲ 15,000, 20,000 ಆಗುತ್ತೆ. ಓಕೆ. ಹಾಂ ಹ್ಞೂ ರೀ. 2 ಎಕರೆ ಮಾಡಿದ್ರೆ ಟನ್ ಗಟ್ಟಲೆ ಬರ್ತೀರಿ. ಸ್ವಲ್ಪ ಮಾಡಿದ್ರಲ್ಲ ಸ್ವಲ್ಪ ಕಡಿಮೆ ಬರುತ್ತೆ. ನೀವು ಎಷ್ಟು ಗಿಡಗಳನ್ನ ಹಾಕಿದ್ದೀರಾ ನಿಮ್ಮ ಈ? 70 ಗಿಡ ಐತಿ. 70 ಗಿಡ ಇದೆ. ಈಗ ತಿಂಗಳಿಗೆ ಅಥವಾ 15 ದಿನಕ್ಕೆ ನಿಮಗೆ ಒಂದು 10,000 ರಿಂದ 15,000 ಬರುತ್ತೆ. 15,000 ಅಂತೂ ಬರುತ್ತೆ. ಓಕೆ. ನೋಡಿ, ಈ ತಾಳೆ ಗಿಡಗಳ ಮಧ್ಯೆ ನಾವು ಅಂದರೆ ಇದು 8 ರಿಂದ 10 ವರ್ಷ ಆದಮೇಲೆ ಯಾವುದೇ ಬೆಳೆ ಹಾಕೋಕ್ಕೂ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದರೆ ಶೇಡೆಡ್ ಗಿಡಗಳಾಗಿರೋದ್ರಿಂದ ಈ ಥರ ಏಲಕ್ಕಿ ಹಾಕಿದ್ದಾರೆ ಇವರು. ಸ್ವಲ್ಪ 1-2 ಗಿಡಗಳು ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಬೋದು.
ಬಟ್ ಈ ಬೇರುಗಳು ಜಾಸ್ತಿ ಇರೋದ್ರಿಂದ ಈ ಇದರಲ್ಲಿ ಮಧ್ಯಕ್ಕೆ ಏನೂ ಹಾಕ್ಲಿಕ್ಕೆ ಆಗೋದಿಲ್ಲ. ಇದೇ ಬೆಳೆನೇ ಮೇನ್ ಕ್ರಾಪಾಗಿ ಇವರು ಮಾಡ್ಕೊಂಡಿದ್ದಾರೆ. ಇವಾಗ ಇವರಿಗೆ 15 ದಿನಕ್ಕೊಂದ್ಸಲ ಇಳುವರಿ ಬರುತ್ತಂತೆ. ಇದು ರೈತರು ತುಂಬ ಲ್ಯಾಂಡ್ ಇರ್ತಕ್ಕಂಥವ್ರು ಈ ಥರ ಬೆಳೆಗಳನ್ನ ಹಾಕಿದರೆ ಚೆನ್ನಾಗಿ ಇಳುವರಿ ಬರುತ್ತಂತ ಹೇಳ್ತಾಯಿದ್ದಾರೆ ಇವರು. ನೋಡಿ ಇವ್ರ ತೋಟದಲ್ಲಿ ಎಷ್ಟು ನೀಟಾಗಿ ಬಂದಿದೆ ಗೊನೆಗಳು. ನೋಡಿ ಎಷ್ಟು ದೊಡ್ಡದಿದೆ. ಒಂದು ಗೊನೆ ನಿಮಗೆ ಎಷ್ಟು kg ಬರ್ಬೋದು ಸುರೇಶಣ್ಣ? ಗಿಡ ದೊಡ್ಡ ಗಿಡ ಇದ್ದರೆ ಹಾಂ 25ರಿಂದ ಹಿಡಿದು 50 ರೂಪಾಯಿ ಬರುತ್ತೆ. ಹೌದಾ? ಹಾಂ ಹಾಂ ಹಾಂ. ಇವಾಗ ನಿಮಗೆ ಏನು ರೇಟಲ್ಲಿ ಹೋಗ್ತಾ ಇದೆ 1 kg ಇದು? ಈ ನಮಗೆ 16ವರೆಗೆ 16ವರೆಗೆ ಹೋಗ್ತದೆ. ಹೈಯೆಸ್ಟ್ ರೇಟ್ ಯಾವಾಗಾಗಿತ್ತು ನಿಮಗೆ? ಹೈಯೆಸ್ಟ್ ರೇಟು ಇದರ ಕೊರೋನಾದಾಗ ಆಯಿತು. ಹಾಂ ಹಾಂ ಹಾಂ. ಅವಾಗ ಎಷ್ಟು ಸಿಕ್ಕಿತ್ತು ನಿಮಗೆ ರೇಟ್? 23 ಮಟ ಹೊಡಿತು. 23 ತನಕ ರೇಟ್ ಬಂದಿದೆ. ಹ್ಞೂ ಹ್ಞೂ. ಒಳ್ಳೆ ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. 3 ಹೊಡಿತೀರಿ ಅವ್ರು ಟನ್ ಗಟ್ಟಲೆ ಬಂದುಬಿಡ್ತಾರೆ ಅವಾಗ. ಹಾಂ ಹಾಂ ಹಾಂ. ಚೆನ್ನಾಗಿ ಬಂದಿದೆ ನಿಮ್ಗೆ ಇಳುವರಿ. ಓಕೆ ಓಕೆ. ಇಲ್ಲೇ ನಮ್ಮ ಮಣ್ಣಾರು ಹಾಕಿರಿ, ಅವರು 16-18 ವರ್ಷ ಗಿಡ ರೀ. ಹಾಂ 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 ಹಾಂ. ಅವ್ರಿಗೆ ಒಂದು ಟನ್ ಲೆಕ್ಕ ಬರ್ತೀರಿ, 15 ಒಂದು ಟನ್. ಅದೇ 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 ಆ ಕಡೆ ಇದಲ್ಲ ಅದಲ್ವಾ? ಹಾಂ ಆ ಕಡೆ ಐತ್ರಿ. ಸರಿ ಸರಿ ಸರಿ, ಆಯ್ತು ಆಯ್ತು. ಈ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನೋಡಿ ನೀವು ಬೇರೆ ರೈತರಿಗೆ ಇದನ್ನ ಹಾಕ್ಬೇಕಂತ ಹೇಳ್ತಾ ಇದ್ದೀರಾ. ಮಾಡಿ ಸರ್, ಚೆನ್ನಾಗತ್ತೆ, ಒಳ್ಳೇದಾಗುತ್ತೆ, ನೋಡ್ತಾರೆ ಅವರು. ಹಾಂ ಹಾಂ. ನೋಡಿ ಮಾಡ್ಕೊಳ್ಳಿ ಅವರು. ಅದೇ ಅದೇ ಅದೇ. ಕಡಿಮೆ ಖರ್ಚಿನಲ್ಲಿ ಆದಾಯ ಜಾಸ್ತಿ ಇರುತ್ತೆ. ಆದಾಯ ಜಾಸ್ತಿ ಅಲ್ವಾ? ಹಾಂ ಹಾಂ ಹಾಂ. ನಿಮಗೂ ನಮಸ್ಕಾರ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ಬೇರೆ ರೈತರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ಎಲ್ಲ ರೈತರಿಗೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.